ಈಗ ಬೆಂಗಳೂರಿನಲ್ಲಿ ಸಿಲಿಂಡರ್ ಟ್ರಬಲ್ ಮುಂದುವರಿತಾ ಇದೆ. ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಒಂದೇನೆ ನೋಡಿ. ಒಂದೇ ಒಲೆ ಎರಡೆರಡು ಹೋಟೆಲ್ಗೆ ತಿಂಡಿ ಸಪ್ಲೈ ಮಾಡುವಂತಹ ಪರಿಸ್ಥಿತಿ. ಎರಡು ಬ್ರಾಂಚ್ಗಳಿಗೆ ಒಂದೇ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಅರ್ಧದಷ್ಟು ಮೆನುವನ್ನು ಕಟ್ ಮಾಡ್ಕೊಂಡಿದ್ದಾರೆ ಹೋಟೆಲ್ನವರು. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಅದನ್ನು ತಂದು ವ್ಯಾಪಾರ ಮಾಡಬೇಕಾದ ಪರಿಸ್ಥಿತಿ. ರಾಜಾಜಿನಗರದ ನ್ಯೂ ಸಾಗರ್ ಫಾಸ್ಟ್ ಫುಡ್ಗೆ ಈಗ ಸಿಲಿಂಡರ್ ಪ್ರಾಬ್ಲಮ್. ಒಂದೊಂದು ಹೋಟೆಲ್ ಕತೆ ಒಂದೊಂದು ರೀತಿ ಇದೆ. ಬೆಳಗ್ಗೆ 1 ಗಂಟೆ, ರಾತ್ರಿ 1 ಗಂಟೆ ದೋಸೆ ಸಿಗುತ್ತಂತೆ ಅಷ್ಟೇ. ತುಂಬ ಜನ ಯಾಕೆ ಈ ಹರಸಾಹಸ ಪಡ್ತಾ ಇದ್ದಾರೆ ಅಂದರೆ ಕಸ್ಟಮರ್ಸ್ನ ಬಿಟ್ಟುಕೊಡಬಾರ್ದು ಅನ್ನುವಂತಹ ಪರಿಸ್ಥಿತಿ ಅಷ್ಟೇ. ಬೇರೆ ಕಡೆ ಡೈವರ್ಟ್ ಆಗಿಬಿಡ್ತಾರೆ ಅಂತನೋ ಅಥವಾ ಹೋಟೆಲ್ಗೆ ಬರಲ್ಲ ಇನ್ನು ಮುಂದೆ ಅಂತನೋ ಆ ರೀತಿಯಾಗಿ ಏನೋ ಕಷ್ಟಪಟ್ಟು ಎರಡೆರಡು ಬ್ರಾಂಚ್ಗೆ ಒಂದೇ ಕಡೆಯಿಂದ ಅಡುಗೆಯನ್ನು ಮಾಡಿ ತಗೊಂಡು ಹೋಗಿ ಅದನ್ನು ವ್ಯಾಪಾರ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ಕೆಲವು ಹೋಟೆಲ್ಗಳಲ್ಲಿ ಕಂಡು ಬರ್ತಾ ಇದೆ. ಇರಾನ್ ಇಸ್ರೇಲ್ ಸಂಘರ್ಷದ ಎಫೆಕ್ಟ್ ಇಂದೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ, ಈಗ ನಾನು ರಾಜಾಜಿನಗರ ವ್ಯಾಪ್ತಿಯಲ್ಲಿರುವಂಥ ನ್ಯೂ ಸಾಗರ್ ಫಾಸ್ಟ್ ಫುಡ್ನ ಹೋಟೆಲ್ನ ಮುಂಭಾಗದಲ್ಲಿದ್ದೇನೆ. ಈ ಹೋಟೆಲಲ್ಲೂ ಕೂಡ ಈಗಾಗಲೇ ಕಂಪ್ಲೀಟ್ ಸುಮಾರು ಅರ್ಧದಷ್ಟು ಮೆನುವನ್ನು ಕಟ್ ಮಾಡಲಾಗಿದೆ. ದೋಸೆಗಳಿಗೆ ಟೈಮಿಂಗ್ಸನ್ನು ಫಿಕ್ಸ್ ಮಾಡಲಾಗಿದೆ. ಸೌದೆ ಒಲೆಯನ್ನು ಬೇರೆ ಅಂದರೆ ಇದರ ಮತ್ತೊಂದು ಬ್ರಾಂಚ್ನಲ್ಲಿ ಸೌದೆ ಒಲೆಯೊಂದಿಗೆ ಅಡುಗೆಯನ್ನು ಮಾಡಿ ಅಲ್ಲಿಂದ ಇಲ್ಲಿಗೆ ತಂದು ವ್ಯಾಪಾರವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಇಲ್ಲಿ ಒಂದಷ್ಟು ಟೀ, ಕಾಫಿ ಈ ರೀತಿಯಾದಂತಹ ಐಟಮ್ಗಳನ್ನು ಮಾಡೋದಕ್ಕೆ ಏನು ಕರೆಂಟ್ ಸ್ಟವ್ಗಳನ್ನು ಇಟ್ಕೊಂಡು ಆ ಮುಖಾಂತರವಾಗಿ ಟೀ ಕಾಫಿಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆ ಹೇಳಿದಾಗೆ ದೋಸೆಯನ್ನು ಮಾಡೋದಕ್ಕೆ ಟೈಮನ್ನು ಫಿಕ್ಸ್ ಮಾಡಿದರೆ ಕೇವಲ ದಿನಕ್ಕೆ 2 ಗಂಟೆ ಅಂದರೆ ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಮಾತ್ರ ದೋಸೆಯನ್ನು ಸಪ್ಲೈ ಮಾಡಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಮತ್ತೊಂದು ಬ್ರ್ಯಾಂಚ್ನಿಂದ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಿ ಉಳಿದ ಐಟಮ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ವ್ಯಾಪಾರವನ್ನು ಮಾಡುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಗ್ಯಾಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ಸ್ಟವ್ಗಳೆಲ್ಲವೂ ಕೂಡ ಆಫ್ ಆಗಿರುವಂಥದ್ದು ಕಾಣ್ತಾ ಇದೆ. ಕೇವಲ ಎಡಭಾಗದಲ್ಲಿ ಇರುವಂಥ ಒಂದು ಸಿಲಿಂಡರ್ನಲ್ಲಿ ಮಾತ್ರ ದೋಸೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಕೂಡ ಬಹಳ ಕಟ್ಟುನಿಟ್ಟಾದಂಥ ಟೈಮಿಂಗ್ಸನ್ನು ಫಿಕ್ಸ್ ಮಾಡೋದ್ರ ಮುಖಾಂತರವಾಗಿ ಕೇವಲ ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಈ ರೀತಿಯಾದಂಥ ಟೈಮಿಂಗ್ಸ್ಗಳನ್ನು ಫಿಕ್ಸ್ ಮಾಡೋದ್ರ ಮುಖಾಂತರವಾಗಿ ದೋಸೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹೋಟೆಲ್ನ ಕ್ಯಾಶಿಯರ್ನ ಮುಟ್ಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಎಷ್ಟು ಸಮಸ್ಯೆ ಆಗ್ತಾ ಇದೆ? ಸಿಲಿಂಡ್ರ್ ಸಿಗ್ತಾ ಇಲ್ಲ, ಏನು ಪರ್ಯಾಯವಾದಂಥ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರಿ, ಹೇಗೆ? ಸಮಸ್ಯೆ ತುಂಬ ಆಗ್ತಾ ಇದೆ. ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಕೆಲಸಗಾರರು ಕೂಡ ಕಮ್ಮಿ ಇದ್ದಾರೆ ನೋಡಿ, ಯಾರು ಜನ ಇಲ್ಲ. ಟೋಟಲ್ ಒಂದು ಶಿಫ್ಟಲ್ಲಿ 10 ಜನ 8 ಜನ ಈ ಥರ ಕೆಲಸ ಮಾಡ್ತಾಯಿದ್ರು. ಇವಾಗ ಇಬ್ಬರು ಇಟ್ಕೊಂಡು ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಒಂದು ಏನಂದರೆ, ಈಗ ನಾವು ಪರ್ಯಾಯ ವ್ಯವಸ್ಥೆ ನೀವು ನೋಡ್ದಂಗೆ ಕಾಫಿ ನಮ್ಮಲ್ಲಿ ಫೇಮಸ್ಸು. ಹಾಗಾಗಿ ಅದು ಕಾಫಿ ನಿಲ್ಸೋಕ್ಕಾಗಲ್ಲ. ಕರೆಂಟ್ ಸ್ಟವ್ ಬದಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಈಗ ಇಲ್ಲಿ ಇಡ್ಲಿನ ಇಲ್ಲಿ ತಯಾರು ಮಾಡ್ತೀವಿ. ಮತ್ತು ಸಾಂಬಾರು ಹೊರಗಡೆ ಸೌದೆ ಒಲೆಯಿಂದ ಮಾಡಿ ಕರೆಂಟ್ ಸ್ಟೀಮಲ್ಲಿ ಇಟ್ಟು ಬಿಸಿ ಮಾಡಿ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಇನ್ನೊಂದು ಹೋಟ್ಲಲ್ಲಿ ಸಾಂಬಾರ್ನೆಲ್ಲ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದೀರಿ. ಇಲ್ಲಿ ಮಾಡಿ ಬಿಸಿ ಅದೇ ಕರೆಂಟ್ ಸ್ಟವಲ್ಲಿ ಬಿಸಿ ಮಾಡಿ ಕೊಡ್ತಾ ಇದ್ದೀವಿ. ಮೆನು ಹೇಗಿದೆ ಸರ್? ಮೆನು ನಮ್ಮದು ಒಂದು 70% ಮೆನು ಕಡಿತ ಆಗಿದೆ. 70% ಓನ್ಲಿ ಇಡ್ಲಿ ಮಾತ್ರ ಕೊಡೋಕ್ಕಾಗುತ್ತೆ ಅಷ್ಟೇ. ವಡೆ ಬಿಡೋಕ್ಕಾಗಲ್ಲ, ಪೂರಿ ಹಾಕೋಕ್ಕಾಗಲ್ಲ, ದೋಸೆ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈ ರೈಸ್ ಬಾತ್ ಅಂಥದ್ದು ಬೇಕಾದರೆ ಒಂದು ಸೌದೆ ಒಲೆ ಮಾಡ್ಬೋದು.